ಜೈಲಿನ ಒಂದೊಂದೇ ಕರ್ಮಕಾಂಡ ಬೆಳಕಿಗೆ ಬರ್ತಾ ಇದೆ, ಬಯಲಾಗ್ತಾ ಇದೆ. ಜೈಲಲ್ಲೇ ರೌಡಿ ಕುಳ್ಳ ಸೀನನ ಹುಟ್ಟುಹಬ್ಬ ಆಚರಣೆ. ಯಾರೀ ಕುಳ್ಳ ಅಂದ್ರೆ ದರ್ಶನ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡಿದ್ರಲ್ಲ ಚೇರಲ್ಲಿ ಆತ. ಪಿಸ್ತೂಲ್ ಮಾದರಿಯ ಕೇಕ್ ಅನ್ನ ಕೂಡ ಸಿದ್ಧಪಡಿಸಲಾಗಿತ್ತಂತೆ. ಆ ಸಂಭ್ರಮಾಚರಣೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕೂಡ ಭಾಗಿಯಾಗಿದ್ದ. ಇತ್ತೀಚೆಗಷ್ಟೇ ನಡೆದಂತ ಕುಳ್ಳ ಸೀನನ ಬರ್ತಡೆ. ಜೈಲಿನ ರಾಜಾತಿಥ್ಯಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಾ ಅನ್ನೋದು ಪ್ರಶ್ನೆ. ಇದೇನು ಸೆಂಟ್ರಲ್ ಜೈಲ ರೌಡಿಗಳ ಪಿಕ್ನಿಕ್ ಸ್ಪಾಟ. ದರ್ಶನ್ ಜೊತೆ ಕುಳಿತಿದ್ದ ರೌಡಿ ಕುಳ್ಳ ಸೀನಾ ಈತನ ಬರ್ತಡೇನ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರಂತೆ. ಒಳಗಡೆ ಪಿಸ್ತೂಲ್ ಮಾದರಿಯಲ್ಲಿ ಕೇಕ್ ತಯಾರಿಕೆ. ನೋಡಿ ದೃಶ್ಯ ಇದು. ಹೊರಗಡೆ ಮಾಡಿರೋ ಆಚರಣೆ ಅಲ್ಲ, ಇದು ಜೈಲಲ್ಲಿ ಆಗಿರುವ ಬರ್ತ್ಡೇಯ ಸೆಲೆಬ್ರೇಷನ್ ಫೋಟೋ. ಕುಳ್ಳ ಸೀನಾ ನಟ ದರ್ಶನ್ ಪಕ್ಕದಲ್ಲಿ ಕೂತ್ಕೊಂಡಿದ್ನಲ್ಲ ಚೇರಲ್ಲಿ, ಆ ಲಾನ್ ನಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಈತ ವಿಲ್ಸನ್ ಗಾರ್ಡನ್ ನಾಗ ಎಲ್ಲವನ್ನ ಕೂಡ ಅರೇಂಜ್ ಮಾಡ್ತಿದ್ನಂತೆ. ಈತ ಎಲ್ಲ ಅರೇಂಜ್ ಮಾಡ್ತಿದ್ದ, ಅದ್ದೂರಿಯಾಗಿ ಇಟ್ಬಿಟ್ಟಿದ್ದ. ಒಳಗಡೆ ಯಾವುದೇ ಆರೋಪ ಹೊತ್ತೋದ್ರು ದುಡ್ಡಿದ್ರೆ ಸಾಕಪ್ಪ, ಈತನ ಸಪೋರ್ಟ್ ಇದ್ರೆ ಸಾಕಪ್ಪ, ಆರಾಮಾಗಿರಬಹುದು ಜೈಲಲ್ಲಿ ಅನ್ನೋ ರೀತಿಯಲ್ಲಿ ವಾತಾವರಣ. ಪಿಸ್ತೂಲ್ ಮಾದರಿಯಲ್ಲಿ ಕೇಕ್, ಒಳಗಡೆ ಹೊರಗಡೆ ನಾವು ಅದ್ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ನೋಡ್ತೀವಲ್ಲ, ಆ ರೀತಿ ಜೈಲಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ. ಏನ್ ಘನಂದಾರಿ ಕೆಲಸ ಮಾಡಿದ್ದಾನೆ ಅಂತ ಈತನ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆಯೋ ಗೊತ್ತಿಲ್ಲ. ಒಳಗಡೆ ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಅಧಿಕಾರಿಗಳು, ಹೇಗೆ ಅನ್ನೋದು ಪ್ರಶ್ನೆ. ಎರಡು ದೃಶ್ಯ. ಈ ಕುಳ್ಳ ಸೀನಾ ಯಾರು ಅನ್ನುವಂತ ಪ್ರಶ್ನೆಗೆ ಉತ್ತರ ನಟ ದರ್ಶನ್ ಅವರ ಜೊತೆಗೆ ಲಾನ್ ನಲ್ಲಿ ಕೂತ್ಕೊಂಡಿರುವಂತಹ ದೃಶ್ಯ, ಆತನ ಬರ್ತ್ಡೇ ಒಳಗಡೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ದಿವಿತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿವಿತ್, ಒಟ್ನಲ್ಲಿ ಅಧಿಕಾರಿಗಳು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಟ್ಬಿಟ್ಟಿದ್ದಾರೆ ಆರೋಪಿಗಳಿಗೆ. ಯಾಕಂದ್ರೆ ಹೊರಗಡೆ ಇದ್ರೆ ಹೇಗಿರ್ತಿದ್ರು, ಒಳಗಡೆ ಇದ್ರು ಹಾಗೆ ಇದ್ದೀವಿ, ಏನು ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿ ಜೀವನ ಮಾಡ್ತಿದ್ದಾರೆ. ಬಟ್ ಬರ್ತ್ಡೇ ಸೆಲೆಬ್ರೇಷನ್ ಹೊರಗಡೆನೂ ಇಷ್ಟು ಅದ್ದೂರಿಯಾಗಿ ಮಾಡಲ್ಲ, ಒಳಗಡೆ ಅಷ್ಟು ಅದ್ದೂರಿಯಾಗಿ ನಡೆದಿದೆ. ಈ ಕುಳ್ಳ ಸೀನಾ ಯಾರು, ಆತನ ಹಿನ್ನೆಲೆ ಏನು, ಇಷ್ಟು ಎಲ್ಲ ಅದ್ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂದ್ರೆ ಜನಕ್ಕೊಂದು ಪ್ರಶ್ನೆ ಬರುತ್ತೆ, ಏನ್ ಗನಂದಾರಿ ಕೆಲಸ ಮಾಡಿದ್ನಪ್ಪ ಈತ ಅಂತ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ? ಶ್ರುತಿ, ನಿಜಕ್ಕೂ ಕೂಡ ಇಡೀ 22 ವರ್ಷದಿಂದ ಇದೇ ಸೆಂಟ್ರಲ್ ಜೈಲಿನಲ್ಲಿ ಆಗ್ತಿರುವಂಥ ಕಳ್ಳಾಟವನ್ನು ಇವತ್ತು ಸಂಜೆವರೆಗೂ ರಿಪಬ್ಲಿಕ್ ಕನ್ನಡದಲ್ಲಿ ಬಿಚ್ಚಿಡುವಂಥ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ. ನಿಜಕ್ಕೂ ಕೂಡ ಅಲ್ಲಿ ಒಬ್ಬ ವ್ಯಕ್ತಿ, ಆತ ರೌಡಿ, ಆಲ್ರೆಡಿ ಜೈಲಲ್ಲಿದ್ದಾನೆ, ಜೈಲಲ್ಲಿದ್ಮೇಲೆ ಬದಲಾಗಬೇಕು. ಆದರೆ ಆತನ ಕೇಕ್ ಕಟ್ ಮಾಡಿರುವಂಥದ್ದು ಗನ್ ಇಟ್ಕೊಂಡು, ಆ ಒಂದು ಆಕೃತಿಯನ್ನು ಇಟ್ಕೊಂಡು ಇವರು ಕೇಕ್ ಕಟ್ ಮಾಡಿ ಬರ್ತಡೆಯನ್ನು ಆಚರಿಸ್ತಾರೆ ಅಂದರೆ ಅಲ್ಲಿಗೆ ಇವರು ಎಷ್ಟು ಫ್ರೀಡಮ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಧಿಕಾರಿಗಳು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಷ್ಟೇ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ, ಯಾವಾಗ ನಾವು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರ ಮಾಡ್ತಿದ್ದಂತೆ ನಿನ್ನೆ ಅಲ್ಲಿನ ಸಂಬಂಧಪಟ್ಟ ತನಿಖಾಧಿಕಾರಿಗಳು ನಿನ್ನೆ ಬಂದು ಆ ಜಾಗದಲ್ಲಿ ಏನೆಲ್ಲ ತನಿಖೆಯನ್ನು ಮಾಡ್ತಾರೆ, ಆ ಬಂದಿರುವಂಥ ಅಧಿಕಾರಿಗಳು ಈ ಹಿಂದೆ ಕಳ್ಳಾಟ ಆಡ್ದವ್ರೆ. ಸೋಮಶೇಖರ್ ಅನ್ನುವಂಥ ಅಧಿಕಾರಿಯಲ್ಲಿ ಆಗಮಿಸಿದ್ದಾರೆ. ಅವರು ಈ ಹಿಂದೆ ಇದೇ ರೀತಿಯಾಗಿ ಫ್ರೀ ಬಿಟ್ಟು ಅನೇಕ ಆರೋಪಗಳನ್ನು ಹೊತ್ತು ಹೋದವ್ರೆ, ಅವರನ್ನ ಕರ್ಕೊಂಡು ಬಂದು ಮತ್ತೆ ಇಲ್ಲಿ ತನಿಖೆಯನ್ನ ಮಾಡಿಸ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅದಕ್ಕೆ ಅರ್ಥ ಇದೆಯಾ? ಇದು ಕಾಟಾಚಾರದ ತನಿಖೆ ಮತ್ತು ಕೂಡ ಕಳ್ಳಾಟ. ಇಲ್ಲಿ ಬದಲಾವಣೆ ಆಗುವಂತ ಯಾವುದೇ ರೀತಿಯ ಉದ್ದೇಶವೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಹಲವಾರು ಬಾರಿ ಆ ಸೋಮಶೇಖರ್ ಅನ್ನುವಂಥ ಅಧಿಕಾರಿ ಮತ್ತು ಅವರು ಬಂದಿರುವಂಥ ತಂಡ ಹಲವಾರು ಬಾರಿ ಈ ಹಿಂದೆ ಸಾಕಷ್ಟು ವರ್ಗಾವಣೆಗೊಂಡಿದ್ದಾರೆ ಇದೇ ಆರೋಪವನ್ನು ಹೊತ್ತು ಅಂತ ಹೇಳಲಾಗ್ತಾ ಇದೆ. ಈಗ ಏನು DGI ಮಾಲಿನಿ ಅವರು ಬಂದಿದ್ದಾರೆ, ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತಿದ್ದಾರೆ. ಆದರೆ ನೆನ್ನೆ ಬಂದು ತನಿಖೆ ಮಾಡಿರುವಂಥ ಅಧಿಕಾರಿಗಳು ಅಥವಾ ಮುಂದೆ ಬರುವಂಥ ಅಧಿಕಾರಿಗಳು ಈ ಹಿಂದೆ ಕಳ್ಳಾಟ ಆಡಿದವರೆ, ಇದು ಪ್ರಮುಖವಾದಂಥ ವಿಚಾರ. ಇನ್ನು ಇವರೆಲ್ಲರ ಜೊತೆ, ಈ ರೌಡಿ ಗ್ಯಾಂಗ್ ಜೊತೆ, ಈ ರೌಡಿ ಶೀಟರ್ ಜೊತೆ ದರ್ಶನ್ ಸೇರಿರೋದು, ಕಿಲಕಿಲ ಅಂತ ನಗ್ತಾ ಇರೋದು, ಇದು ಸಾಕಷ್ಟು ಕೋಟ್ಯಾಂತರ ಫಾಲೋವರ್ಸ್ ಅನ್ನ ಹೊಂದಿರುವಂಥ ಅಭಿಮಾನಿಗಳಿಗೆ ಸಾಕಷ್ಟು ಪ್ರಶ್ನೆಗಳನ್ನ, ಜೊತೆಗೆ ನಾಡಿನ ಸಮಾಜಕ್ಕೆ ಪ್ರಶ್ನೆಗಳನ್ನ ಹುಟ್ಟುಹಾಕುವಂತೆ ಮಾಡಿದೆ. ಯಾವ ಸಂದೇಶವನ್ನ ಸಾರ್ತಿದ್ದಾರೆ? ಇದುವರೆಗೂ ದರ್ಶನ್ ಬದಲಾಗ್ತಿದ್ದಾರೆ, ಆದ್ರೆ ಯಾವುದೇ ಬದಲಾವಣೆಯಲ್ಲಿ ಕಾಣ್ತಾ ಇಲ್ಲ ಶ್ರುತಿ. ಅದಕ್ಕೆ ಏನು ಪುಷ್ಟಿ ನೀಡುವಂತ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ, ನೀವು ಹೇಳ್ತಾ ಇದ್ದೀರಾ ಶ್ರುತಿ. ಓಕೆ ದಿವಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಜೈಲಿನ ಒಂದೊಂದೇ ಕರ್ಮಕಾಂಡ ಬೆಳಕಿಗೆ ಬರ್ತಾ ಇದೆ, ಬಯಲಾಗ್ತಾ ಇದೆ. ಜೈಲಲ್ಲೇ ರೌಡಿ ಕುಳ್ಳ ಸೀನನ ಹುಟ್ಟುಹಬ್ಬ ಆಚರಣೆ. ಯಾರೀ ಕುಳ್ಳ ಅಂದ್ರೆ ದರ್ಶನ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡಿದ್ರಲ್ಲ ಚೇರಲ್ಲಿ ಆತ. ಪಿಸ್ತೂಲ್ ಮಾದರಿಯ ಕೇಕ್ ಅನ್ನ ಕೂಡ ಸಿದ್ಧಪಡಿಸಲಾಗಿತ್ತಂತೆ. ಆ ಸಂಭ್ರಮಾಚರಣೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕೂಡ ಭಾಗಿಯಾಗಿದ್ದ.
ಇತ್ತೀಚೆಗಷ್ಟೇ ನಡೆದಂತ ಕುಳ್ಳಾ ಸೀನನ ಬರ್ತಡೆ. ಜೈಲಿನ ರಾಜಾತಿಥ್ಯಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಾ ಅನ್ನೋದು ಪ್ರಶ್ನೆ. ಇದೇನು ಸೆಂಟ್ರಲ್ ಜೈಲ, ರೌಡಿಗಳ ಪಿಕ್ನಿಕ್ ಸ್ಪಾಟ. ದರ್ಶನ್ ಜೊತೆ ಕುಳಿತಿದ್ದ ರೌಡಿ ಕುಳ್ಳಾ ಸೀನಾ ಈತನ ಬರ್ತಡೇನ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರಂತೆ. ಒಳಗಡೆ ಪಿಸ್ತೂಲ್ ಮಾದರಿಯಲ್ಲಿ ಕೇಕ್ ತಯಾರಿಕೆ. ನೋಡಿ ದೃಶ್ಯ ಇದು. ಹೊರಗಡೆ ಮಾಡಿರೋ ಆಚರಣೆ ಅಲ್ಲ, ಇದು ಜೈಲಲ್ಲಿ ಆಗಿರುವ ಬರ್ತ್ಡೇಯ ಸೆಲೆಬ್ರೇಷನ್ ಫೋಟೋ. ಕುಳ್ಳಾ ಸೀನಾ ನಟ ದರ್ಶನ್ ಪಕ್ಕದಲ್ಲಿ ಕೂತ್ಕೊಂಡಿದ್ನಲ್ಲ ಚೇರಲ್ಲಿ, ಆ ಲಾನ್ನಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಈತ ವಿಲ್ಸನ್ ಗಾರ್ಡನ್ ನಾಗ ಎಲ್ಲವನ್ನ ಕೂಡ ಅರೇಂಜ್ ಮಾಡ್ತಿದ್ನಂತೆ. ಈತ ಎಲ್ಲ ಅರೇಂಜ್ ಮಾಡ್ತಿದ್ದ, ಅದ್ದೂರಿಯಾಗಿ ಇಟ್ಬಿಟ್ಟಿದ್ದ. ಒಳಗಡೆ ಯಾವುದೇ ಆರೋಪ ಹೊತ್ತೋದ್ರೂ ದುಡ್ಡಿದ್ರೆ ಸಾಕಪ್ಪ, ಈತನ ಸಪೋರ್ಟ್ ಇದ್ರೆ ಸಾಕಪ್ಪ, ಆರಾಮಾಗಿರಬಹುದು ಜೈಲಲ್ಲಿ ಅನ್ನೋ ರೀತಿಯಲ್ಲಿ ವಾತಾವರಣ. ಪಿಸ್ತೂಲ್ ಮಾದರಿಯಲ್ಲಿ ಕೇಕ್, ಒಳಗಡೆ ಹೊರಗಡೆ ನಾವು ಅದ್ದೂರಿಯಾಗಿ ಬರ್ತಡೇ ಸೆಲೆಬ್ರೇಷನ್ ನೋಡ್ತೀವಲ್ಲ, ಆ ರೀತಿ ಜೈಲಲ್ಲಿ ಬರ್ತಡೇ ಸೆಲೆಬ್ರೇಷನ್ ಆಗಿದೆ. ಏನ್ ಘನಂದಾರಿ ಕೆಲಸ ಮಾಡಿದ್ದಾನೆ ಅಂತ ಈತನ ಬರ್ತಡೇ ಸೆಲೆಬ್ರೇಷನ್ ಆಗಿದೆಯೋ ಗೊತ್ತಿಲ್ಲ. ಒಳಗಡೆ ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಅಧಿಕಾರಿಗಳು, ಹೇಗೆ ಅನ್ನೋದು ಪ್ರಶ್ನೆ. ಎರಡು ದೃಶ್ಯ. ಈ ಕುಳ್ಳಾ ಸೀನಾ ಯಾರು ಅನ್ನುವಂತ ಪ್ರಶ್ನೆಗೆ ಉತ್ತರ ನಟ ದರ್ಶನ್ ಅವರ ಜೊತೆಗೆ ಲಾನ್ ನಲ್ಲಿ ಕೂತ್ಕೊಂಡಿರುವಂತಹ ದೃಶ್ಯ, ಆತನ ಬರ್ತಡೇ ಒಳಗಡೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ದಿವಿತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿವಿತ್, ಒಟ್ನಲ್ಲಿ ಅಧಿಕಾರಿಗಳು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಟ್ಬಿಟ್ಟಿದ್ದಾರೆ ಆರೋಪಿಗಳಿಗೆ. ಯಾಕಂದ್ರೆ ಹೊರಗಡೆ ಇದ್ರೆ ಹೇಗಿರ್ತಿದ್ರು, ಒಳಗಡೆ ಇದ್ರು ಹಾಗೆ ಇದ್ದೀವಿ, ಏನು ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿ ಜೀವನ ಮಾಡ್ತಿದ್ದಾರೆ. ಬಟ್ ಈ ಬರ್ತ್ಡೇ ಸೆಲೆಬ್ರೇಷನ್ ಹೊರಗಡೆನೂ ಇಷ್ಟು ಅದ್ದೂರಿಯಾಗಿ ಮಾಡಲ್ಲ, ಒಳಗಡೆ ಅಷ್ಟು ಅದ್ದೂರಿಯಾಗಿ ನಡೆದಿದೆ. ಈ ಕುಳ್ಳಾ ಸೀನಾ ಯಾರು, ಆತನ ಹಿನ್ನೆಲೆ ಏನು, ಇಷ್ಟು ಎಲ್ಲ ಅದ್ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂದ್ರೆ ಜನಕ್ಕೊಂದು ಪ್ರಶ್ನೆ ಬರುತ್ತೆ, ಏನ್ ಗನಂದಾರಿ ಕೆಲಸ ಮಾಡಿದ್ನಪ್ಪ ಈತ ಅಂತ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ? ಶ್ರುತಿ, ನಿಜಕ್ಕೂ ಕೂಡ ಇಡೀ 22 ವರ್ಷದಿಂದ ಇದೇ ಸೆಂಟ್ರಲ್ ಜೈಲಿನಲ್ಲಿ ಆಗ್ತಿರುವಂಥ ಕಳ್ಳಾಟವನ್ನು ಇವತ್ತು ಸಂಜೆವರೆಗೂ ರಿಪಬ್ಲಿಕ್ ಕನ್ನಡದಲ್ಲಿ ಬಿಚ್ಚಿಡುವಂಥ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ. ನಿಜಕ್ಕೂ ಕೂಡ ಅಲ್ಲಿ ಒಬ್ಬ ವ್ಯಕ್ತಿ, ಆತ ರೌಡಿ, ಆಲ್ರೆಡಿ ಜೈಲಲ್ಲಿದ್ದಾನೆ, ಜೈಲಲ್ಲಿದ್ಮೇಲೆ ಬದಲಾಗಬೇಕು. ಆದರೆ ಆತನ ಕೇಕ್ ಕಟ್ ಮಾಡಿರುವಂಥದ್ದು ಗನ್ ಇಟ್ಕೊಂಡು, ಆ ಒಂದು ಆಕೃತಿಯನ್ನು ಇಟ್ಕೊಂಡು ಇವರು ಕೇಕ್ ಕಟ್ ಮಾಡಿ ಬರ್ತಡೆಯನ್ನು ಆಚರಿಸ್ತಾರೆ ಅಂದರೆ ಅಲ್ಲಿಗೆ ಇವರು ಎಷ್ಟು ಫ್ರೀಡಮ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಧಿಕಾರಿಗಳು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಷ್ಟೇ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ, ಯಾವಾಗ ನಾವು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರ ಮಾಡ್ತಿದ್ದಂತೆ ನಿನ್ನೆ ಅಲ್ಲಿನ ಸಂಬಂಧಪಟ್ಟ ತನಿಖಾಧಿಕಾರಿಗಳು ನಿನ್ನೆ ಬಂದು ಆ ಜಾಗದಲ್ಲಿ ಏನೆಲ್ಲ ತನಿಖೆಯನ್ನು ಮಾಡ್ತಾರೆ, ಆ ಬಂದಿರುವಂಥ ಅಧಿಕಾರಿಗಳು ಈ ಹಿಂದೆ ಕಳ್ಳಾಟ ಆಡ್ದವ್ರೆ. ಸೋಮಶೇಖರ್ ಅನ್ನುವಂಥ ಅಧಿಕಾರಿಯಲ್ಲಿ ಆಗಮಿಸಿದ್ದಾರೆ. ಅವರು ಈ ಹಿಂದೆ ಇದೇ ರೀತಿಯಾಗಿ ಫ್ರೀ ಬಿಟ್ಟು ಅನೇಕ ಆರೋಪಗಳನ್ನು ಹೊತ್ತು ಹೋದವ್ರೆ, ಅವರನ್ನ ಕರ್ಕೊಂಡು ಬಂದು ಮತ್ತೆ ಇಲ್ಲಿ ತನಿಖೆಯನ್ನ ಮಾಡಿಸ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅದಕ್ಕೆ ಅರ್ಥ ಇದೆಯಾ? ಇದು ಕಾಟಾಚಾರದ ತನಿಖೆ ಮತ್ತು ಕೂಡ ಕಳ್ಳಾಟ. ಇಲ್ಲಿ ಬದಲಾವಣೆ ಆಗುವಂತ ಯಾವುದೇ ರೀತಿಯ ಉದ್ದೇಶವೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಹಲವಾರು ಬಾರಿ ಆ ಸೋಮಶೇಖರ್ ಅನ್ನುವಂಥ ಅಧಿಕಾರಿ ಮತ್ತು ಅವರು ಬಂದಿರುವಂಥ ತಂಡ ಹಲವಾರು ಬಾರಿ ಈ ಹಿಂದೆ ಸಾಕಷ್ಟು ವರ್ಗಾವಣೆಗೊಂಡಿದ್ದಾರೆ ಇದೇ ಆರೋಪವನ್ನು ಹೊತ್ತು ಅಂತ ಹೇಳಲಾಗ್ತಾ ಇದೆ. ಈಗ ಏನು DGI ಮಾಲಿನಿ ಅವರು ಬಂದಿದ್ದಾರೆ, ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತಿದ್ದಾರೆ. ಆದರೆ ನೆನ್ನೆ ಬಂದು ತನಿಖೆ ಮಾಡಿರುವಂಥ ಅಧಿಕಾರಿಗಳು ಅಥವಾ ಮುಂದೆ ಬರುವಂಥ ಅಧಿಕಾರಿಗಳು ಈ ಹಿಂದೆ ಕಳ್ಳಾಟ ಆಡಿದವರೇ, ಇದು ಪ್ರಮುಖವಾದಂಥ ವಿಚಾರ. ಇನ್ನು ಇವರೆಲ್ಲರ ಜೊತೆ, ಈ ರೌಡಿ ಗ್ಯಾಂಗ್ ಜೊತೆ, ಈ ರೌಡಿ ಶೀಟರ್ ಜೊತೆ ದರ್ಶನ್ ಸೇರಿರೋದು, ಕಿಲಕಿಲ ಅಂತ ನಗ್ತಾ ಇರೋದು, ಇದು ಸಾಕಷ್ಟು ಕೋಟ್ಯಾಂತರ ಫಾಲೋವರ್ಸ್ ಅನ್ನ ಹೊಂದಿರುವಂಥ ಅಭಿಮಾನಿಗಳಿಗೆ ಸಾಕಷ್ಟು ಪ್ರಶ್ನೆಗಳನ್ನ, ಜೊತೆಗೆ ನಾಡಿನ ಸಮಾಜಕ್ಕೆ ಪ್ರಶ್ನೆಗಳನ್ನ ಹುಟ್ಟುಹಾಕುವಂತೆ ಮಾಡಿದೆ. ಯಾವ ಸಂದೇಶವನ್ನ ಸಾರ್ತಿದ್ದಾರೆ? ಇದುವರೆಗೂ ದರ್ಶನ್ ಬದಲಾಗ್ತಿದ್ದಾರೆ, ಆದ್ರೆ ಯಾವುದೇ ಬದಲಾವಣೆಯಲ್ಲಿ ಕಾಣ್ತಾ ಇಲ್ಲ ಶ್ರುತಿ. ಅದಕ್ಕೆ ಏನು ಪುಷ್ಟಿ ನೀಡುವಂತ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ, ನೀವು ಹೇಳ್ತಾ ಇದ್ದೀರಾ ಶ್ರುತಿ. ಓಕೆ ದಿವಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.